ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 2 ಆಲೂಗಡ್ಡೆ ತೊಗೊಂಡು ಚಕ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಆಲೂಗಡ್ಡೆ ಚಕ್ಲಿ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ವಾರಗಟ್ಟಲೆ ಇಟ್ಕೊಂಡು ಮಕ್ಳಿಗೆ ಬಾಕ್ಸ್ಗಾಗಿರ್ಬೋದು, ತಿನ್ನೋಕ್ಕಾಗಿರ್ಬೋದು, ನಾವು ಮಿಕ್ಸರು ಚೂಡ ಎಲ್ಲ ತರ್ತೀವಲ್ಲ ಅದೇ ಥರ ಇರುತ್ತೆ. ಇದನ್ನ ಹೇಗೆ ಮಾಡೋದು, ನಾನು 2 ಆಲೂಗಡ್ಡೆ ತೊಗೊಂಡಿದ್ದೆ, ಬೇಯಿಸ್ಕೊಂಡಿದ್ದೀನಿ. ಇವೆರಡು ಆಲೂಗಡ್ಡೆನೂ ನಾನು ಒಂದು ಜಾರ್ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ಇವಾಗ ನಾವು ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ನಾವು ರುಬ್ಕೊಂಬಂದುಬಿಟ್ಟು ನಾವು ಚಕ್ಲಿ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ನಾನು ರುಬ್ಕೊಂಬರ್ತೀನಿ ಬನ್ನಿ. ಆಲೂಗಡ್ಡೆ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಈ ಪೇಸ್ಟ್ನ ನಾವು ಇವಾಗ ಒಂದು ಅಗಲವಾಗಿರೋ ಬೋಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಅಗಲವಾಗಿರೋದೊಂದು ಬೋಲ್ ತೊಗೊಂಬಿಟ್ಟು ಇದನ್ನೆಲ್ಲ ಪೇಸ್ಟ್ ನಾವು ಇದಕ್ಕೆ ಸುರಿಯೋಣ. ಆಲೂಗಡ್ಡೆ ಚಕ್ಲಿ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ಆಮೇಲೆ ಚಕ್ಲಿ ನೀವು ಅಕ್ಕಿ ಹಿಟ್ಟೆಲ್ಲ ಮಾಡೋಕ್ಕಿಂತನೂ ಸೂಪರಾಗಿರುತ್ತೆ. ಲಾಸ್ಟಿಗೆ ನಾನು ಇದನ್ನೆಲ್ಲ ಬಳೆದು ಹಾಕ್ತೀನಿ. ಇವಾಗ ನಾವು ಇದಕ್ಕೆ ಒಂದು 2-3 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಲಸುವಾಗ ಗೊತ್ತಾಗುತ್ತೆ. ಹೀಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿರಿ, ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ನೀವು ಖಾರ ಹಾಕ್ಕೋಬೋದು. ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಗಟ್ಟಿಗೆ ನಾವು ಚಕ್ಲಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಇದನ್ನು ನಾವು ಹಿಟ್ಟು ಕಲಿಸ್ಬೇಕು. ಈ ಚಕ್ಲಿ ಮಾತ್ರ ಮಾಡಿ ನೋಡಿ ನೀವು, ಅಷ್ಟು ಸಖತ್ತಾಗಿರುತ್ತೆ. ಸ್ವಲ್ಪ ಈಗ ನಾವು ಒಂದೇ ಒಂದು ಸ್ಪೂನಷ್ಟು ನಾವು ಎಣ್ಣೆ ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕಬೇಕು. ಲಾಸ್ಟ್ಗೆ ಹಾಕ್ಬಿಟ್ಟು ಹಿಂಗೆ ತಿಳಿದ್ರೆ ಸಾಕು, ಚಕ್ಲಿ ಹಿಟ್ಟು ರೆಡಿಯಾಗುತ್ತೆ. ತುಂಬ ಏನಿದೆ ಜಾಸ್ತಿ ಐಟಮ್ಸ್ ಬೇಕಂತ ಏನಿಲ್ಲ. ಆಲೂಗಡ್ಡೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟಾದರೆ ಸಾಕು, ಸೂಪರಾಗಿರುತ್ತೆ. ನೋಡಿ, ಇವಾಗ ನಾನು ಇದನ್ನು ಕೈಯಿಂದ ಕಲಿಸ್ತೇನೆ. ತುಂಬ ಚೆನ್ನಾಗಿರುತ್ತೆ ಇದು. ಆಲೂಗಡ್ಡೆಲಿ ಮಾತ್ರ ಚಕ್ಲಿ ಮಾಡಿ ನೋಡಿ ನೀವು, ಸಖತ್ ಸೂಪರಾಗಿರುತ್ತೆ. ಇವಾಗ ನಾವು ಚೆನ್ನಾಗಿ ಹಿಂಗೆ ಹದವಾಗಿ ಕಲಿಸ್ಬಿಟ್ಟು ನಾವು ಚಕ್ಲಿ ಒಳ್ಳೆಗೆ ಹಾಕಿ ಒತ್ತಿದ್ರೆ ಸಾಕು, ಸೂಪರಾಗಿರುತ್ತೆ. ಎಣ್ಣೆ ಕೈ ಹಚ್ಕೊಂಡು ಕಲಸೋಣ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ಹಿಟ್ಟು ಬೇಕನ್ಸುತ್ತೆ. ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಅಕ್ಕಿ ಹಿಟ್ಟೆ ಜಾಸ್ತಿ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಸೇವ ಥರ ಆಗಲಿ ಅಂತ ನಾನು ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಬಳಸಿದ್ದೀನಿ. ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ನಾನು ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಹಿಂಗೆಲ್ಲ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಬಿಸಿ ಇರೋದಕ್ಕೆ ನಾನು ಸ್ಪೂನಲ್ಲಿ ಹಿಂಗೆ ಅಂತ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಇದನ್ನು ಕೈಯಲ್ಲೇ ನಾವು ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ 1-2 ಸ್ಪೂನಷ್ಟು ನಾನು ಕೈಗೆ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಸ್ವಲ್ಪ ಎಣ್ಣೆಲೆ ಹಿಂಗೆ ನಾನು ಕಲಿಸ್ಬಿಟ್ಟು ಇಟ್ಟು ನಾನು ಎಣ್ಣೆ ಕಾಯ್ಸೋಕ್ಕೆ ಇಡ್ತೀನಿ. ನೋಡಿ, ಈ ಥರ ಇರಬೇಕಿದು ಹಿಟ್ಟು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿರಬೇಕು. ಒತ್ತಕ್ಕೆ ಮಾತ್ರ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸತಿ ನೀವು 1-2 ಆಲೂಗಡ್ಡೆ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಇದನ್ನು ಎಣ್ಣೆ ಕಾಯ್ಸೋಕ್ಕಿಡೋಣ. ಒಂದು ಸ್ವಲ್ಪ ಮುಚ್ಚಿಡ್ತೀನಿ. ಎಣ್ಣೆ ಕಾಯಿದ್ರಾಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಈ ಸೈಜಲ್ಲಿ 3 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಚಕ್ಲಿ ಒಳಗೆ ತೊಗೊಳ್ಳೋಣ. ನೋಡಿ, ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಚಕ್ಲಿ ಒಳಗೆ ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಣ್ಣೆ ಕಾಯ್ತೈತಿ. ಇವಾಗ ಎಣ್ಣೆಯಲ್ಲಿ ನಾನು ನಿಮಗೆ ಒತ್ತಿ ತೋರಿಸ್ತೀನಿ ಬನ್ನಿ. ಎಣ್ಣೆ ಕಾಯ್ದಿದೆ. ಇವಾಗ ಎಣ್ಣೆಯಲ್ಲಿ ನಾನು ಬಿಡ್ತಾಯಿದ್ದೀನಿ. ಅಗಲವಾಗಿ ಬಾಣಲೆ ಇದ್ದರೆ ಒಂದು 3-4 ಬಿಡ್ಬೋದು. ಚಿಕ್ಕದಿದ್ದರೆ ಒಂದು ಸ್ವಲ್ಪ ನೀವು ಚಿಕ್ಕದೇ ಹಾಕ್ಕೋಬೋದು. ನೋಡಿ, ಒಂದು 3 ಹಾಕಿದ್ದೀನಿ ನಾನು. ಸ್ವಲ್ಪ 1 ನಿಮಿಷ ಆಗಲಿ. ನೋಡಿ, ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಅಂಗಡಿಯಲ್ಲೆಲ್ಲ ತೆಗುತ್ತೆ, ತುಂಬ ರೇಟ್ ಇರುತ್ತೆ ಇದು ಆಲೂಗಡ್ಡೆದು. ಇವಾಗ ಮನೇಲೇ 2 ಆಲೂಗಡ್ಡೆ ಇದ್ದರೆ ಸಾಕು, ಈ ಥರ ಚಕ್ಲಿನ ನಾವು ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಇಷ್ಟ ಇರೋರು ಬಿಳಿ ಎಳ್ಳು ಹಾಕ್ಕೋಬೋದು, ಜೀರಿಗೆ ಹಾಕ್ಕೋಬೋದು, ನಿಮ್ಗೆ ಯಾವ ಥರ ಬೇಕೋ ಅದು ಹಾಕ್ಕೋಬೋದು. ಪ್ರೆಗ್ನೆಂಟ್ ಇರೋರೆಲ್ಲ, ಬಾಣ್ತಿಯರು, ಆಮೇಲೆ ಪ್ರೆಗ್ನೆಂಟ್ ಇರೋರೆಲ್ಲ ಎಳ್ಳು ಹಾಕ್ಕೊಂಡು ತಿನ್ನಬಾರ್ದು.
ನಾವು ಚಿಕ್ಕವರು ಇರುವಾಗ ಈ ಥರ ಚಕ್ಲಿ ನಾವು ತಿಂತಿದ್ದೀವಿ ಅವಾಗ. ಅದೇ ನೆನಪಾಗಿಬಿಟ್ಟು ಇವಾಗ ನಾನು ಆಲೂಗಡ್ಡೆ ಇತ್ತು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ ತಟ್ಟೆಗೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಲೂಗಡ್ಡೆ ಚಕ್ಲಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರದ್ದೊಂದು 2 ಆಲೂಗಡ್ಡೆ ತೊಗೊಂಡು ಟ್ರೈ ಮಾಡಿ ನೋಡಿ. ಇವಾಗ ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ. ಈ ಥರ ಮನೇಲಿ ನೀವು ಟೈಮ್ ಇದ್ದಾಗೆಲ್ಲ ಹಿಂಗೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಒಂಚೂರು ಏನೂ ಆಗೋಲ್ಲ, ಅಷ್ಟು ಸೂಪರಾಗಿರುತ್ತೆ ಇದು. ನಾನು ಇದೇ ಥರ ಇನ್ನೂ 2 ಉಂಡೆ ಇದೆ, ಹಾಕೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ ನೋಡಿ ಸೂಪರಾಗಿದೆ, ಸಖತ್ತಾಗಿ ಬರುತ್ತೆ ಮಾತ್ರ. ಇದೇನು ಕೆಡುವಂಥ ವಸ್ತುವೇ ಅಲ್ಲ, ಇಟ್ಬಿಟ್ಟು ಒಂದು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು. ಇವಾಗ ಇದೇ ಥರ ಎಲ್ಲನೂ ಹಾಕೊಂಬರ್ತೀನಿ ಬನ್ನಿ. ನೋಡಿ 2 ಆಲೂಗಡ್ಡೆ ಇದ್ದರೆ ಸಾಕು, ಈ ಥರ ಚಕ್ಲಿನೂ ನಾವು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಉಪ್ಪು ಖಾರ ನೋಡ್ಕೊಂಬಿಟ್ಟು, ಇದಕ್ಕೆ ನೀವು ಜೀರಿಗೆ ಆದರೂ ಹಾಕ್ಕೋಬೋದು, ಬಿಳಿ ಎಳ್ಳಾದರೂ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ, ಪ್ಲೈನಾಗಿ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಒಂದು ಸತಿ 2 ಆಲೂಗಡ್ಡೆ ತೊಗೊಂಡು ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಆಲೂಗಡ್ಡೆ ಚಕ್ಲಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.